ರಿಪಬ್ಲಿಕನದಲ್ಲಿ ರಾಜ್ಯ ರಾಜಕಾರಣದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಶೆಟ್ಟರ್ ಪಕ್ಷ ಸೇರ್ಪಡೆಗೆ ಬಿಜೆಪಿ ಹೈಕಮಾಂಡ್ನಿಂದ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಶೆಟ್ಟರ್ ಮರಳಿ ಬಿಜೆಪಿಗೆ ಅಮಿತ್ ಶಾ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಶೆಟ್ಟರ್ ಜೊತೆ ಮಹತ್ವದ ಚರ್ಚೆಯನ್ನು ನಡೆಸಿದ್ದಾರೆ ಅಮಿತ್ ಶಾ. ಇಂದು ಅಥವಾ ನಾಳೆ ಬಿಜೆಪಿಗೆ ಶೆಟ್ಟರ್ ಮರು ಸೇರ್ಪಡೆ ಕೂಡ ಆಗ್ತಾರೆ. ಎಸ್, ರಾಜ್ಯ ಬಿಜೆಪಿ ನಾಯಕರ ಮಾತುಕತೆ ಕೂಡ ಯಶಸ್ವಿಯಾಗಿದೆ ಅನ್ನುವಂತ ಡೀಟೇಲ್ ಸಿಗ್ತಾ ಇದೆ. ರಿಪಬ್ಲಿಕನದಲ್ಲಿ ಇದು ರಾಜ್ಯ ರಾಜಕಾರಣದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ಜಗದೀಶ್ ಶೆಟ್ಟರ್ ಅವರು ವಾಪಸ್ ಮತ್ತೆ ಮರು ಸೇರ್ಪಡೆ ಆಗ್ತಾರೆ ಬಿಜೆಪಿಗೆ ಅನ್ನುವಂತ ಡೀಟೇಲ್ ಸಿಗ್ತಾ ಇರುವಂತದ್ದು. ಅದು ಕೂಡ ಅಮಿತ್ ಶಾ ಅವರು ಕೂಡ ಇದಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ. ಜಗದೀಶ್ ಶೆಟ್ಟರ್ ಅವರು ಮತ್ತೆ ಬಿಜೆಪಿಗೆ ಬರ್ತಾರೆ ಅನ್ನುವಂತ ನಿಟ್ಟಿನಲ್ಲಿ, ಮರು ಸೇರ್ಪಡೆ ಆಗ್ತಾರೆ ಅಂತ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಚರ್ಚೆ ಕೂಡ ಆಗ್ತು. ಈ ನಿಟ್ಟಿನಲ್ಲಿ ರಿಪಬ್ಲಿಕನ್ ಈ ಸುದ್ದಿಯನ್ನ ಬ್ರೇಕ್ ಮಾಡ್ತು. ಉಳಿದೆಲ್ಲ ಚಾನಲ್ ಇದನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರುವಂತದ್ದು. ಆದ್ರೆ ನಿಮ್ಮ ರಿಪಬ್ಲಿಕನ್ 100% ನ್ಯೂಸ್ ಕೊಡೋಕೆ ಇದೇ ಕೂಡ ಸಾಕ್ಷಿ. ಯಾಕಂತ ಹೇಳಿದ್ರೆ ಈಗ ಅಮಿತ್ ಶಾ ಜೊತೆ ಚರ್ಚೆ ಕೂಡ ನಡೆಸಿದ್ದಾರೆ. ಅದ್ರ ಜೊತೆ ಅಮಿತ್ ಶಾ ಕೂಡ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ ಮರು ಸೇರ್ಪಡೆಗೆ. ಜಗದೀಶ್ ಶೆಟ್ಟರ್ ಅವರು ಹಾಗಾದ್ರೆ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ. ನೆಕ್ಸ್ಟ್ ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಬಿಜೆಪಿಯಲ್ಲಿ ಕಾಣಿಸ್ಕೊಳ್ತಾರೆ ಅನ್ನುವಂತ ಗಟ್ಟಿ ನಿರ್ಧಾರ ಈಗ ಬಿಜೆಪಿಯಲ್ಲಿ ಇರುವಂತದ್ದು. ಈ ನಿಟ್ಟಿನಲ್ಲಿ ಈಗ ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಚರ್ಚೆ ಆಯಿತು. ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ ಅಮಿತ್ ಶಾ ಜೊತೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಮಾತುಕತೆಯನ್ನ ನಡೆಸಿದ್ದಾರೆ. ಈ ಹಿಂದೆ ಕೂಡ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡ ಅದನ್ನೇ ಹೇಳ್ತಾ ಇದ್ರು. ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ಸಿಗೆ ಹೋಗಿದ್ರು, ಅವರಿಗೆ ಮನಸ್ಸಿಲ್ಲ, ಯಾವುದೋ ಒಂದು ಅಸಮಾಧಾನ ಇದೆ, ಆ ನಿಟ್ಟಿನಲ್ಲಿ ಕಾಂಗ್ರೆಸ್ಸಿಗೆ ಹೋಗಿದ್ರು. ಬಟ್ ಅವರು ಬರ್ತಾರೆ, ನೆಕ್ಸ್ಟ್ ವಾಪಸ್ ಬಿಜೆಪಿಗೆ ಬರ್ತಾರೆ ಅಂತ ಮಾಜಿ ಸಿಎಂ ಯಡಿಯೂರಪ್ಪನವರು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಈಗ ದೆಹಲಿ ಮಟ್ಟದಲ್ಲಿ ರಾಜ್ಯ ರಾಜಕಾರಣದ ಚೆಂಡು ಬೀಸಿರುವಂತದ್ದು. ಈಗ ಅಲ್ಲೂ ಕೂಡ ಚರ್ಚೆ ನಡೀತಾ ಇದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ಅಮಿತ್ ಶಾ ಜೊತೆನೆ ಜಗದೀಶ್ ಶೆಟ್ಟರ್ ಚರ್ಚೆಯನ್ನ ನಡೆಸಿದ್ದಾರೆ ಎನ್ನುವಂತ ಡೀಟೇಲ್ಸ್ ಲಭ್ಯವಾಗ್ತಾ ಇರುವಂತದ್ದು ದೆಹಲಿಯ ಉನ್ನತ ಮೂಲದಿಂದ ನಿಮ್ಮ ರಿಪಬ್ಲಿಕನಕ್ಕೆ. ಅದ್ರ ಜೊತೆಗೆ ಈಗಾಗಲೇ ಬೀಡನ್ನು ಬಿಟ್ಟಿದ್ದಾರೆ ಬಿಜೆಪಿಯ ನಾಯಕರು. ಬಹಳ ಪ್ರಮುಖವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಇರ್ಬೋದು, ಪ್ರಹ್ಲಾದ್ ಜೋಶಿ, CT ರವಿ, ಬಿಜೆಪಿಯ ಎಲ್ಲ ನಾಯಕರು ಕೂಡ ಜಗದೀಶ್ ಶೆಟ್ಟರ್ ಅವರನ್ನ ಬರಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ, ಅವರ ಅಸಮಾಧಾನವನ್ನ ಶಮನ ಮಾಡುವಂತ ನಿಟ್ಟಿನಲ್ಲಿ ಸ್ಟ್ರಾಟರ್ಜಿ ಜೊತೆಗೆ ಅವರ ಸಮಾಧಾನ ಮಾಡಿಕೊಂಡು ಈಗ ಬಿಜೆಪಿಗೆ ಬರುವಂತ ನಿಟ್ಟಿನಲ್ಲಿ ಶತಸನ್ನದ್ಧರಾಗಿ ಎಲ್ಲಾ ರೀತಿಯಾದಂತ ಪ್ರಯತ್ನವನ್ನ ದೆಹಲಿ ಮಟ್ಟದಲ್ಲಿ ನಡೆಸ್ತಾ ಇದ್ದಾರೆ. ಈಗ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ BSY ಹಾಗೆ ವಿಜೇಂದ್ರ ಅವರು, ಯಡಿಯೂರಪ್ಪನವರು ಹಾಗೆ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ. ಹಾಗಾದ್ರೆ ಪಕ್ಕ ಆಯ್ತು ಈ ಸುದ್ದಿ. ರಿಪಬ್ಲಿಕನ್ ಬ್ರೇಕ್ ಮಾಡಿರುವಂತಹ ಸುದ್ದಿ ಪಕ್ಕ ಆಯ್ತು. 100% ನ್ಯೂಸ್ ರಾಜ್ಯ ಪೊಲಿಟಿಕಲ್ ಅಲ್ಲಿ ನಂಬರ್ 1 ಪ್ಲೇಸ್ ನಲ್ಲಿ ಇರುವಂತಹ ರಿಪಬ್ಲಿಕನ್ ಸುದ್ದಿ ಪ್ರಸಾರ ಮಾಡೋದು 100% ನಿಜ ಆಗಿರುವಂತದ್ದು. ಅಮಿತ್ ಶಾ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ BY ವಿಜೇಂದ್ರ ಹಾಗೆ ಯಡಿಯೂರಪ್ಪನವರು. ಯಾವ ರೀತಿಯಾಗಿ ಜಗದೀಶ್ ಶೆಟ್ಟರನ್ನ ಮತ್ತೆ ನಮ್ಮ ಪಕ್ಷಕ್ಕೆ ಬರಮಾಡಿಕೊಳ್ಬೇಕು, ಅದಕ್ಕೆ ಕೂಡ ಎಲ್ಲಾ ರೀತಿಯಾದಂತಹ ಸಿದ್ಧತೆ ಕೂಡ ನಡೆದಿರುವಂತದ್ದು. ಮುಖಾಮುಖಿ ಚರ್ಚೆಗೂ ಕೂಡ ಗ್ರಾಸವಾಯಿತು. ಅಲ್ಲಿ ವೇದಿಕೆ ಕೂಡ ಸಿದ್ಧವಾಗಿರುವಂತದ್ದು ದೆಹಲಿಯಲ್ಲಿ. ಎಲ್ಲ ಡೀಟೇಲ್ಸ್ ಕೂಡ ಬಿಜೆಪಿಯ ಉನ್ನತ ಮೂಲದಿಂದ ನಿಮ್ಮ ರಿಪಬ್ಲಿಕನಕ್ಕೆ ಸಿಕ್ಕಿರುವಂತಹ ಮಾಹಿತಿ ಇದು. ಶೆಟ್ಟರ್ ಹಾಗಾದ್ರೆ ಮರಳಿ ಗೂಡಿಗೆ ಲೋಕಸಭಾ ಎಲೆಕ್ಷನ್ ನಲ್ಲಿ. ಹಾಗಾದ್ರೆ ಶೆಟ್ಟರ್ ಅವರ ಪಾತ್ರ ಕೂಡ ಬಿಜೆಪಿಯಲ್ಲಿ ಮಹತ್ವದಾಗಿರುತ್ತೆ. ಕಾರಣ ಕಾಂಗ್ರೆಸ್ ಈಗ ಒಂದೊಂದೇ ಕಳ್ಕೊಂಡು ಬರ್ತಾ ಇರುವಂತದ್ದು. ಜಗದೀಶ್ ಶೆಟ್ಟರ್ ನಾಳೆ ಅಥವಾ ನಾಡಿದ್ದು ಬಿಜೆಪಿ ಸೇರ್ಪಡೆ ಆಗ್ತಾರೆ. ಇದು ರಿಪಬ್ಲಿಕನದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ನಾಳೆ ಬಿಜೆಪಿಗೆ ಅಧಿಕೃತವಾಗಿ ಶೆಟ್ಟರ್ ಸೇರ್ಪಡೆ. ಎಸ್, ಬೆಂಗಳೂರಿನಲ್ಲಿ ಪಕ್ಷ ಸೇರ್ಪಡೆ ಆಗಲಿದ್ದಾರೆ ಜಗದೀಶ್ ಶೆಟ್ಟರ್ ನಾಳೆ ಬಿಜೆಪಿಗೆ ಸೇರ್ಪಡೆ ಆಗ್ತಿದ್ದಾರೆ ಅಂತ ಎನ್ನುವಂತ ಮಾಹಿತಿ ಸಿಗ್ತಾ ಇರುವಂತದ್ದು. ಇದು ರಿಪಬ್ಲಿಕನದ ಮತ್ತೊಂದು ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಸುದ್ದಿ. ರಾಜ್ಯ ಬಿಜೆಪಿ ನಾಯಕರು ಇದಕ್ಕೆ ಎಲ್ಲಾ ರೀತಿಯಾದಂತಹ ಗ್ರೀನ್ ಸಿಗ್ನಲ್ ಕೊಟ್ಟ ಜೊತೆಗೆ ದೆಹಲಿಯಲ್ಲಿ ಹೈಕಮಾಂಡ್ ಕೂಡ ಇದಕ್ಕೆ ಒಪ್ಪಿಗೆಯನ್ನ ಸೂಚಿಸುವಂತದ್ದು. ಅದರಲ್ಲೂ ಬಹಳ ಪ್ರಮುಖವಾಗಿ ಜಗದೀಶ್ ಶೆಟ್ಟರ್ ಅವರು ನಾಳೆ ಅಥವಾ ನಾಡಿದ್ದು ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ, ಅದು ಕೂಡ ಬೆಂಗಳೂರಿನಲ್ಲಿ. ಇದು ರಿಪಬ್ಲಿಕನದ ಮತ್ತೊಂದು ಎಕ್ಸ್ಕ್ಲೂಸಿವ್ ಪೊಲಿಟಿಕಲ್ ಸುದ್ದಿ. ರಿಪಬ್ಲಿಕನದ ಪ್ರೋಗ್ರಾಮ್ ಅಲ್ಲೂ ಕೂಡ ಅದನ್ನೇ ಹೇಳಿರುವಂತದ್ದು. ಬಿರುಗಾಳಿ ಪ್ರೋಗ್ರಾಮ್ ನಲ್ಲಿ ಜಗದೀಶ್ ಶೆಟ್ಟರ್ ಯಾವ ರೀತಿಯಾಗಿ ಒಲವನ್ನ ತೋರಿಸಿದ್ರು, ಬಿಜೆಪಿ ಬಗ್ಗೆ ಎಷ್ಟು ಸಾಫ್ಟ್ ಕಾರ್ನರ್ ಇರ್ಬೋದು, ಬಿಜೆಪಿ ಬಗ್ಗೆ ಒಲವಿರ್ಬೋದು, ಬಿಜೆಪಿಯ ನಿಲುವಿರ್ಬೋದು, ಎಲ್ಲವನ್ನು ಕೂಡ ಗಮನಿಸಿ ಈ ಬ್ರೇಕಿಂಗ್ ನ್ಯೂಸ್ ಅನ್ನ ನಾವು ಮಾಡಿರುವಂತದ್ದು. ಆದ್ರೆ ಈ ಬ್ರೇಕಿಂಗ್ ನ್ಯೂಸ್ಗೆ ಪುಷ್ಟಿ ಕೊಡುವಂತ ಈಗ ಈ ಸುದ್ದಿ ಕೂಡ ನಿಜವಾಗಿರುವಂತದ್ದು. ಅದು ಕೂಡ ಸ್ವತಃ ಹೈಕಮಾಂಡ್ ಮಟ್ಟದಲ್ಲಿ ಅಮಿತ್ ಶಾ ಕೂಡ ಭೇಟಿಯಾಗಿ ಚರ್ಚೆಯನ್ನು ನಡೆಸಿರುವಂತದ್ದು. ಅದು ನಾಳೆ ಅಥವಾ ನಾಡಿದ್ದು ಬೆಂಗಳೂರಿನಲ್ಲೇ ಬಿಜೆಪಿಗೆ ಸೇರ್ತಾರೆ ಅನ್ನುವಂತ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಕಂಪ್ಲೀಟ್ ಫಾಲೋ ಅಪ್ ಮಾಡ್ಕೊಂಡು ಹೋಗ್ತಾ ಇದೆ ನಿಮ್ಮ ರಿಪಬ್ಲಿಕನ್. ಜಗದೀಶ್ ಶೆಟ್ಟರ್ ಅವರು ನಾಳೆ ಅಥವಾ
ನಾಡಿದ್ದು ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ಯಾಕಂತ ಹೇಳಿದ್ರೆ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಹೋದಂತ ನಿಟ್ಟಿನಲ್ಲಿ ಬಿಜೆಪಿಗೆ ಎಷ್ಟು ಲಾಸ್ ಆಯಿತು, ವಿಧಾನಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಎಷ್ಟು ಡ್ಯಾಮೇಜ್ ಆಯಿತು, ಕಾಂಗ್ರೆಸ್ಗೆ ಎಷ್ಟು ಪ್ಲಸ್ ಆಯಿತು, ಎಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಬಿಜೆಪಿ ಹೈಕಮಾಂಡ್ ಚರ್ಚೆಯನ್ನು ನಡೆಸಿರುವಂಥದ್ದು. ರಾಜ್ಯದ ನಾಯಕರನ್ನ ಕರೆಸಿಬಿಟ್ಟು ದೆಹಲಿಯಲ್ಲಿ ಚರ್ಚೆ ನಡೆಸಿರುವಂಥದ್ದು. ಅದು ಕೂಡ ಯಾವ ರೀತಿಯಾಗಿ ಅಸಮಾಧಾನವನ್ನು ಹೊರಹಾಕಿ ಲಕ್ಷ್ಮಣ್ ಸವದಿ ಇರ್ಬೋದು ಅಥವಾ ಜಗದೀಶ್ ಶೆಟ್ಟರ್ ಬಿಜೆಪಿಯಿಂದ ಹೊರನಡೆದು ಕಾಂಗ್ರೆಸ್ಗೆ ಸೇರ್ಪಡೆಯಾದ್ರು. ಅದರಿಂದ ಎಷ್ಟು ಡ್ಯಾಮೇಜ್ ಆಯಿತು ಇದೆಲ್ಲ ಚರ್ಚೆ ನಡೆದು ಬಳಿಕ ಈಗ ಮತ್ತೆ ವಾಪಸ್ ಈಗ ಕಾಂಗ್ರೆಸ್ ಅನ್ನ ಬಿಟ್ಟು ಜಗದೀಶ್ ಶೆಟ್ಟರ್ ಮಾಜಿ ಸಿಎಂ ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಯಾಕಂದ್ರೆ ಈ ಹಿಂದೆ ಕೂಡ ನಾವು ಅದನ್ನೇ ಹೇಳ್ತಾ ಇದ್ವಿ, ಅವರಿಗೆ ಕಾಂಗ್ರೆಸ್ನಲ್ಲೂ ಕೂಡ ಒಂದು ಒಳ್ಳೆ ನೆಲೆ ಸಿಕ್ಕಿಲ್ಲ, ಒಳ್ಳೆ ಸ್ಥಾನಮಾನ ಸಿಕ್ಕಿಲ್ಲ, ಅವ್ರನ್ನ ಬಳಸ್ಕೊಳ್ಳೋ ರೀತಿಯೂ ಕೂಡ ಚೇಂಜ್ ಆಗಿದೆ. ಅದರಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಒಳಗೆ ಸ್ವಪಕ್ಷದ ವಿರುದ್ಧ ಅಸಮಾಧಾನ ಕೂಡ ಭುಗಿಲೇಳ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಈಗ ನೆಕ್ಸ್ಟ್ ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಇದು ಡ್ಯಾಮೇಜ್ ಆಗುತ್ತೆ ಅದೆಲ್ಲವನ್ನು ಕೂಡ ಮನದಾಳದ ಮಾತನ್ನು ಕೂಡ ಬಿಚ್ಚಿಟ್ಟಿದ್ರು. ಎಸ್, ಬಿಜೆಪಿಗೆ ಮರಳುವ ಶೆಟ್ಟರ್ ಹಾಗೆ ಲಕ್ಷ್ಮಣ್ ಸವದಿ ಅವರ ಮುಂದಿನ ಸರದಿ. ಲಕ್ಷ್ಮಣ್ ಸವದಿ ಭಾನುವಾರ ಬಿಜೆಪಿಗೆ ಮರಳುವ ಸಾಧ್ಯತೆ ಇದೆ. ಸವದಿ ಜೊತೆ ಬಿಜೆಪಿ ಹೈಕಮಾಂಡ್ ದೊಡ್ಡ ಮಟ್ಟದಲ್ಲಿ ಮಾತುಕತೆಯನ್ನ ನಡೆಸಿದ್ದಾರೆ. ಸವದಿ ಸೇರ್ಪಡೆ ವಿಚಾರ ನಾಳೆ ಅಂತಿಮವಾಗುವ ಸಾಧ್ಯತೆ ಇದೆ. ಬಿಜೆಪಿಗೆ ಮರಳುವ ಶೆಟ್ಟರ್ ಜೊತೆ ಈಗ ಲಕ್ಷ್ಮಣ್ ಸವದಿ ಅವರ ಸರದಿ. ಇದು ಮಾಜಿ ಉಪಮುಖ್ಯಮಂತ್ರಿ, ಬಿಜೆಪಿ ಸರ್ಕಾರದಲ್ಲಿ ಒಂದು ಒಳ್ಳೆ ಉನ್ನತ ಸ್ಥಾನವನ್ನ ಬಿಜೆಪಿ ಕೊಟ್ಟಿರುವಂತದ್ದು. ಅದು ಕೂಡ ಜಗದೀಶ್ ಶೆಟ್ಟರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದೆ ಬಿಜೆಪಿ, ಲಕ್ಷ್ಮಣ್ ಸವದಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನ ಕೊಟ್ಟಿರುವಂತದ್ದು. ಅವರು ನೆಕ್ಸ್ಟ್ ಯಾವಾಗ ವಿಧಾನಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಎಲ್ಲಿ ಸೀಟ್ ನಮಗೆ ಪಕ್ಕ ಆಗಲಿಲ್ಲ, ಸೀಟ್ ಸಿಕ್ಕಲಿಲ್ಲ, ಇದೆಲ್ಲವೂ ಕೂಡ ಗೋಚರ ಆಯಿತು. ಸ್ವಪಕ್ಷದ ವಿರುದ್ಧವೇ ಅಸಮಾಧಾನವನ್ನು ಹೊರಹಾಕಿ ಎಲೆಕ್ಷನ್ ಅನ್ನು ಕೂಡ ಗಮನಿಸದೆ ಸೀದಾ ಬಿಟ್ಟೋಗ್ಬಿಟ್ರು. ಬಿಜೆಪಿಯಿಂದ ಡೈರೆಕ್ಟ್ ಆಗಿ ಕಾಂಗ್ರೆಸ್ ಅನ್ನ ಸೇರ್ಕೊಂಡ್ರು. ಕಾಂಗ್ರೆಸ್ ಒಂದಿಷ್ಟು ಆಮಿಷಗಳನ್ನ ಆಸ್ತಿಗಳನ್ನ ತೋರಿಸಿರುವಂತದ್ದು. ಆ ನಿಟ್ಟಿನಲ್ಲಿ ಈಗ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ದೆಹಲಿ ಬಿಜೆಪಿ ಕಚೇರಿಗೆ ಜಗದೀಶ್ ಶೆಟ್ಟರ್ ಭೇಟಿಯನ್ನು ಕೊಟ್ಟಿದ್ದಾರೆ. ಅಮಿತ್ ಶಾ ಭೇಟಿ ಬಳಿಕ ಬಿಜೆಪಿ ಕಚೇರಿಗೆ ಶೆಟ್ಟರ್ ಅವರು ಭೇಟಿಯನ್ನ ಕೊಟ್ಟಿರುವಂತದ್ದು. ದೆಹಲಿಯ ಬಿಜೆಪಿ ಕಚೇರಿಗೆ ಜಗದೀಶ್ ಶೆಟ್ಟರ್ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಅಮಿತ್ ಶಾ ಭೇಟಿ ಬಳಿಕ ಬಿಜೆಪಿ ಕಚೇರಿಗೆ ಶೆಟ್ಟರ್ ಅವರು, ನಾವೀಗಲೇ ಈ ಸುದ್ದಿಯನ್ನ ಮಾಡಿದ್ವಿ, ಈ ಹಿಂದೆ 2-3 ದಿನದಿಂದ ಜಗದೀಶ್ ಶೆಟ್ಟರ್ ಅವರು ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ರಾಮ ಮಂದಿರ ಉದ್ಘಾಟನೆ ಬಿಜೆಪಿ ಪಾಳೆಯದಲ್ಲಿ ಚರ್ಚೆ ಆಗ್ತಾನೆ ಇದ್ವು. ಈಗ ಲೋಕಸಭಾ ಚುನಾವಣೆ ಹತ್ರ ಬಂದಿದೆ. ಮೋದಿ ಅವರ ನಾಯಕತ್ವವನ್ನ ಇಟ್ಕೊಂಡು ಬಿಜೆಪಿ ಲೋಕಸಭಾ ಚುನಾವಣೆಯನ್ನು ಎದುರಿಸ್ತಾ ಇದೆ. ಇಂಥ ಸಮಯದಲ್ಲಿ ಬಿಜೆಪಿಯ ಹಿರಿಯ ನಾಯಕರುಗಳು ಒಂದು ಭಾವನಾತ್ಮಕ ಸಂಬಂಧ ಇದೆ ಬಿಜೆಪಿ ಪಕ್ಷದ ಜೊತೆಗೆ ಇವರಿಗೆಲ್ಲರಿಗೂ ಕೂಡ. ಅದೆಲ್ಲವನ್ನು ಕೂಡ ಅವರು ಸೆಡ್ಡು ಹೊಡೆದು ಹೋದಾಗ ಮತ್ತೆ ಅವ್ರನ್ನ ವಾಪಸ್ ಕರ್ಕೊಂಡು ಬರಬೇಕು ಅನ್ನುವ ಒಂದಿಷ್ಟು ಲೆಕ್ಕಾಚಾರ, ಒಂದು ರಣತಂತ್ರ ಲೋಕಸಭಾ ಚುನಾವಣೆ ಹತ್ರದಲ್ಲಿ ಈಗ ನಡೀತಾ ಇದೆ. ಇದೆಲ್ಲದರ ನಡುವೆ ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇರೋದು ಕಾಂಗ್ರೆಸ್ ಮೇಲೆ ಜಗದೀಶ್ ಶೆಟ್ಟರ್ ಮುನಿಸಿಗೆ ಕಾರಣ ಏನು? ಹಾಗಾದ್ರೆ ಸರ್ಕಾರದಲ್ಲಿ ಸ್ಥಾನಮಾನ ಸಿಗದಿರೋದಕ್ಕೆ ಜಗದೀಶ್ ಶೆಟ್ಟರ್ ಮತ್ತೆ ಸವದಿ ಇಬ್ರು ಮುನಿಸ್ಕೊಂಡಿದ್ದಾರೆ ಕಾಂಗ್ರೆಸ್ ಮೇಲೆ. ಸಚಿವ ಸ್ಥಾನದ ಮೇಲೆ ಉಭಯ ನಾಯಕರಿಬ್ರು ಕೂಡ ಕಣ್ಣಿಟ್ಟಿದ್ರು. ಕಾರ್ಯಾಧ್ಯಕ್ಷ ಬೇಡ ನನಗೆ ಅಂತೇಳಿ ಸವದಿ ಪಟ್ಟು ಹಿಡಿದಿದ್ದಾರೆ. ಪರಿಷತ್ ಸ್ಥಾನ ಬಳಿಕ ಸಚಿವ ಸ್ಥಾನದ ಮೇಲೆ ಜಗದೀಶ್ ಶೆಟ್ಟರ್ ಅವರು ಕಣ್ಣಿಟ್ಟಿದ್ರು, ಆದರೆ ಸಿಗ್ಲಿಲ್ಲ. ಸಂಪುಟ ಭರ್ತಿ ಆಗಿದ್ರಿಂದ ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ಆಫರ್ ಕೊಟ್ಟರು. ಆದರೆ ಬಿಜೆಪಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಜಗದೀಶ್ ಶೆಟ್ಟರ್ ಅವರು ಈಗ ಈ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಗದೊಂದು ಕಲ ಒಪ್ಪುವಂಥ ನಾಯಕ ಅಲ್ಲ. ಆ ಕಾರಣದಿಂದ ಜಗದೀಶ್ ಶೆಟ್ಟರ್ ಅವರು ತುಂಬ ಕಂಫರ್ಟೇಬಲ್ ಆಗಿಲ್ಲ ಕಾಂಗ್ರೆಸ್ ಪಾಳೆಯದಲ್ಲಿ ಅನ್ನೋದು ನಾವು ಪದೇ ಪದೇ ಹೇಳ್ತಾ ಇದ್ವಿ. ರಿಪಬ್ಲಿಕ್ ಕನ್ನಡವು ಕೂಡ ಫಸ್ಟ್ ಬ್ರೇಕ್ ಮಾಡಿದ್ವಿ. ಜಗದೀಶ್ ಶೆಟ್ಟರ್ ಅವರು ಮುನಿಸ್ಕೊಂಡಿದ್ದಾರೆ ಅಂತೇಳಿ ಬಿಜೆಪಿಗೆ ಹೋಗುವ ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆ ನಾವು ಒಂದಿಷ್ಟು ಚರ್ಚೆ ಮಾಡಿದ್ವಿ. ಈಗ ಅದು ನಿಜವಾಗುವಂಥ ಸಮಯ ಬಂದಿದೆ. ಈ ಕುರಿತು ಮತ್ತಷ್ಟು ಅಪ್ಡೇಟ್ನೊಂದಿಗೆ ನನ್ನ ಕಲೀಗ ಬಸವರಾಜ ಚರಂತಿಮಠ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ, ಜಗದೀಶ್ ಶೆಟ್ಟರ್ ಅವರಿಗೆ ಕಾಂಗ್ರೆಸ್ ಮೇಲೆ ಏನು ಮುನಿಸಿದೆ, ಮತ್ತೆ ಸವದಿಯವರು ಕೂಡ ಮುನಿಸ್ಕೊಂಡಿದ್ದಾರೆ ಅನ್ನೋದು ಈ ಕಾರಣಕ್ಕೋಸ್ಕರನೇ ಬಿಜೆಪಿಗೆ ಹೋಗ್ತಾ ಇದ್ದಾರಾ, ಹೇಗೆ ಅಂತ ರಾಜಕೀಯ ಲೆಕ್ಕಾಚಾರ ಏನು ಅಂತ ಬಸವರಾಜ್? ಖಂಡಿತವಾಗಿಯೂ ರಂಜಿತ್